ಸುಮಾರು 40 ವರ್ಷದಿಂದ ಸ್ನೇಹಿತರು. ಒಟ್ಟಿಗೆ ಒಂದೇ ಪಕ್ಷದಲ್ಲಿ ರಾಜಕೀಯ ಮಾಡಿದವರು. ಆದರೆ ಯಾವಾಗಲೂ ಕೂಡ ಶೂದ್ರರ ಬಗ್ಗೆ ಜಾತಿ ವ್ಯವಸ್ಥೆ ಬಗ್ಗೆ ಶೂದ್ರರಿಗೆಲ್ಲ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರಷ್ಟು ಗಟ್ಟಿಯಾಗಿ ಮಾತಾಡಲಿಕ್ಕೆ ನನ್ನ ಆಗಲ್ಲ. ಒಂದೇನಪ್ಪ, ನಾನು ರಾಮೇಗೌಡರಲ್ಲಿ ಗುರುತಿಸಿರೋದು 40 ವರ್ಷಗಳ ಹಿಂದೆ ಈಗ ಮಾತಾಡ್ತಾ ಇದ್ರು, ಈಗೂ ಅದೇ ಥರ ಮಾತಾಡ್ತಾರೆ. ಶೂದ್ರ ಜನಾಂಗದ ಬಗ್ಗೆ ಮೊದಲಿಂದೂ ಕಾಳಜಿ ಇರ್ತಕ್ಕಂಥದ್ದು. ಇವ್ರನ್ನ ನಾವು ಒಗ್ಗೂಡಿಸ್ಬೇಕು, ಜಾಗೃತಿಯನ್ನು ಉಂಟು ಮಾಡಬೇಕು. ಆ ಮೂಲಕ 100ಕ್ಕೆ 82% ಶೂದ್ರರಿದ್ದಾರೆ. ಅವ್ರ ಕೈಯಲ್ಲಿ ಅಧಿಕಾರ ಸಿಗಬೇಕು, ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು, ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥದ್ದು ರಾಮೇಗೌಡರಿಗೆ ಮೊದಲಿಂದ ಇರ್ತಕ್ಕಂಥ ಮಹತ್ವಾಕಾಂಕ್ಷೆ. ಶೂದ್ರ ಸೇವಾ ಸಂಘದ ಅಧ್ಯಕ್ಷರು, ಗೆಳೆಯರು ಆದಂಥ ಶ್ರೀ BR ರಾಮೇಗೌಡ ಅವರ, ಶೂದ್ರ ಸೇವಾ ಸಂಘದ ಸಂಚಾಲಕರಾದಂಥ ಶ್ರೀ ಮುರಳೀಧರ ಹಾಲಪ್ಪ ಅವರ, ಸ್ವಾಗತವನ್ನು ಬಯಸಿದಂಥ ಶ್ರೀಮತಿ ರೇಖಾ ಜಗನ್ನಾಥ್ ಅವರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರು, ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆ ಮಾಡಲಿಕ್ಕೆ ಬರಬೇಕಾಗಿತ್ತು. ಆದರೆ ಅವರು ನನಗೆ ಫೋನ್ ಮಾಡಿದರು, ರಾಮೇಗೌಡರು ಫೋನ್ ಮಾಡಿದರೆ ನನಗೆ ಗೊತ್ತಿಲ್ಲ. ಅವ್ರ ತಮ್ಮನಿಗೆ ಹುಷಾರಿಲ್ಲ, ಆಸ್ಪತ್ರೆಗಳಿದ್ದಾರೆ, ಈಸ್ ಬೆಡ್ ಟೋಟಲಿ ಬೆಡ್ ರಿಡನ್. ಅವ್ರ ತಾಯಿ ಕರ್ಕೊಂಡು ಅಲ್ಲಿ ಹೋಗಿದ್ದಾರೆ, ಅದಕ್ಕೋಸ್ಕರ ಬರಲಿಕ್ಕಾಗಲ್ಲ ಅಂತ. ಹಾಗಾಗಿ ಉದ್ಘಾಟಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು. ಈ ಕಾರಣದಿಂದ ಅವರು ಬರಲಿಕ್ಕಾಗಲಿಲ್ಲ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಶೂದ್ರ ಸಂಚಿಕೆಯನ್ನು ಪ್ರಚಾರಗೊಳಿಸುವುದರ ಜೊತೆಗೆ ಶೂದ್ರ ಸೇವಾ ಸಂಘದ ಸೇವೆಯಿಂದ ಇವರು ಬಹಳ ಹೆಮ್ಮೆಯಿಂದ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಂದಿನ ಸಂಜೆಯ ಡಿಸ್ಕಷನ್ಸ್ಗೆ ಬಹಳ ಹಾರ್ದಿಕ ಸುಸ್ವಾಗತ.
ಇಂದಿನ ಈ ಶೂದ್ರ ಸೇವಾ ಸಂಘದ ಉದ್ಘಾಟನೆಯ ಸಮಯದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ ಮತ್ತು ಶೂದ್ರ ಸೇವಾ ಸಂಘದ ಸಂಚಾಲಕರಾದಂಥ ಗೆಳೆಯ ಮುರಳೀಧರ ಹಾಲಪ್ಪನವರೇ, ಇವಾಗ ಸ್ವಾಗತ ಭಾಷಣ ಮಾಡಿದಂಥ ಶ್ರೀಮತಿ ರೇಖಾ ಜಗನ್ನಾಥ್ ಅವರೇ ಹಾಗೂ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಪತ್ರಿಕಾ ಪ್ರತಿನಿಧಿಗಳೇ, ನಾವು ಈ ದಿನ ಶೂದ್ರ ಸೇವಾ ಸಂಘ ಶೂದ್ರ ಸೇವಾ ಸಮಿತಿ ಮಾಡಿರೋ ಉದ್ದೇಶ, ಅದರ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ಕೈಲಿ ಮಾಡಿಸ್ತಾ ಇರೋ ಉದ್ದೇಶ ಇವತ್ತು ತಮ್ಮಲ್ಲಿ ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ನಮ್ಮ ಸಮಾಜ, ಭಾರತದ ಸಮಾಜ, ಇದರಲ್ಲಿ ಹಿಂದೂ ಸಮಾಜ ಅಂತ ಕರೀತಾರೆ. ಹಿಂದೂ ಸಮಾಜ ಅಂತ ಕರೀತಕ್ಕಂಥ ಸಮಾಜದಲ್ಲಿ ಕೇವಲ 100ಕ್ಕೆ 100 ಭಾಗ ಈ ಧರ್ಮದ ಉತ್ತುನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಬ್ರಾಹ್ಮಣರು, ಮತ್ತು 2ನೇ ದರ್ಜೆಯಲ್ಲಿರ್ತಕ್ಕಂಥದ್ದು ಕ್ಷತ್ರಿಯರು. ನಮ್ಮಲ್ಲಿಲ್ಲ, ಕರ್ನಾಟಕದಲ್ಲಿಲ್ಲ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್, ಹರಿಯಾಣ ಆ ಭಾಗದಲ್ಲಿದ್ದಾರೆ ಕ್ಷತ್ರಿಯರು. ಯುದ್ಧ ಮಾಡೋದಕ್ಕೆ, ಈ ದೇಶ ಸಂರಕ್ಷಣೆ ಮಾಡ್ತೀವಿ ಅಂತೋದಕ್ಕೆ, ರಾಜ್ಯವಾಳೋದಕ್ಕೆ ಇದ್ದಂಥ ಜನ ಇವರು. ವೇದ ಕೇಳ್ಬೋದು, ಬ್ರಾಹ್ಮಣರು ವೇದ ಓದ್ಬೋದು, ಬೇರೆಯವ್ರಿಗೆ ತಿಳಿಸ್ಬೋದು. ಮತ್ತು ವೈಶ್ಯರು, ನಮ್ಮಲ್ಲಿ ಬಹುಶಃ ಕಾಂಗ್ರೆಸ್ ಸೆಟ್ರು ಒಂದು 1000-2000 ಇರ್ಬೋದು. ಉಳಿದವರು ಎಲ್ಲರೂ ಸಹ ಇಡೀ ರಾಜ್ಯದ ಜನಸಂಖ್ಯೆಯಲ್ಲಿ 100ಕ್ಕೆ 97 ಭಾಗ ಶೂದ್ರರು. ಆದರೆ ವಿಪರ್ಯಾಸ, ಈ 97 ಜನರಲ್ಲಿ ಒಬ್ಬರಿಗೂ ನಾವು ಶೂದ್ರರು ಅನ್ನೋ ಜವಾಬ್ದಾರಿ ಇಲ್ಲ, ಜಾಗೃತಿನೂ ಇಲ್ಲ. ಕಾರಣ ಏನು? ಕಾರಣ ಯಾರು ಈ ಸಮಾಜದಲ್ಲಿ ಯಜಮಾನರಾಗಿದ್ದರು ಅವರು ಶೂದ್ರರು ಅಂತೇಳಿ ಇವ್ರ ಕೈ ಗುಡಿಸ್ಕೊಂಡ್ರು, ಇವರಿಗೆ ವಿದ್ಯೆ ಇಲ್ಲದೆ ಮಾಡಿದರು, ಇವರಿಗೆ ಉದ್ಯೋಗ ಇಲ್ಲದೆ ಮಾಡಿದರು, ಆಸ್ತಿ ಇಲ್ಲದೆ ಮಾಡಿದರು. ಆದರೆ ನೀವೆಲ್ಲ ಶೂದ್ರರು ಅನ್ನೋ ಜವಾಬ್ದಾರಿ ಮಾತ್ರ ಹೇಳಿಲ್ಲ. ಕೇವಲ ದುಡಿಯೋದಕ್ಕೆ ಬೇಕು. ಇವತ್ತು ಕೆಲವು ಸ್ನೇಹಿತರು ಹೇಳ್ತಾರೆ, ನನ್ನ ಸ್ನೇಹಿತರು ಶೂದ್ರರು, ಕೆಲವರು ವಿದ್ಯಾವಂತರಾಗಿರ್ತಕ್ಕಂಥವರು, ದೊಡ್ಡ ಮನುಷ್ಯರು ಅನ್ನೋರು. ನಾವು ಶೂದ್ರರು ಅಂತ ಕರ್ಕೊಳ್ಳೋದು ಬೇಡಿ, ನಾವು ಶೂದ್ರಲ್ಲ ಅಂತಾರೆ. ಹೌದಪ್ಪ, ನಿಮ್ಮನ್ನು ನಾವು ಶೂದ್ರ ಅಂತ ಕರಿಬಾರ್ದು, ಕರೆಯೋದು ಬೇಡ. ಆದರೆ ನೀವು ಹಿಂದೂ ಧರ್ಮದಲ್ಲಿ ಇದ್ದೀವಿ ಅಂದರೆ ನಿಮಗೆ ಬೇರೆ ಯಾವ ಜಾಗನೂ ಇಲ್ಲ, ಶೂದ್ರ ಜಾಗನೇ ಇರೋದು. ಅಂದರೆ ಏನು? ಮೇಲ್ಭಾಗದ 3 ಜನರ ಸೇವೆ ಗುಲಾಮಗಿರಿ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ಗುಲಾಮಗಿರಿ ಅದಕ್ಕೆ ಇವತ್ತು ನಿಮ್ಗೆ ಜಾಗೃತಿ. ಇವತ್ತು ಅನೇಕರು ಹೋಗ್ತಾರೆ, ನಾನು ಹಿಂದೂ ಎನ್ನುವುದು ಹೆಮ್ಮೆ ಪಡಿ ಅಂತ. ಏನೆಮ್ಮೆ? ನೀನು ಈ ಧರ್ಮದ ಕಾಸಿಲ್ಲದ ಗುಲಾಮ ಅಂತ ಹೇಳುವಾಗ ಬೇಕಾ?